ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಅತ್ಯಾಚಾರ ಆರೋಪಿ ಪ್ರಜ್ವಲ್ ರೇವಣ್ಣ 6 ದಿನ ಎಸ್ಐಟಿ ವಶಕ್ಕೆ. ರಾತ್ರಿ 10 ಗಂಟೆವರೆಗೂ ಪ್ರಜ್ವಲ್ ರೇವಣ್ಣಗೆ ವಿಚಾರಣೆ. ತನಿಖಾಧಿಕಾರಿಗಳ ಪ್ರಶ್ನೆ, ಸರಿಯಾದ ಉತ್ತರ ನೀಡದ ಬಗ್ಗೆ ಮಾಹಿತಿ ಲಭ್ಯ. ಎಸ್ಐಟಿ ಕಚೇರಿಯಲ್ಲಿ ಮೊದಲ ರಾತ್ರಿ ಕಳೆದ ಪ್ರಜ್ವಲ್ ರೇವಣ್ಣ. ರಾತ್ರಿ 11 ಗಂಟೆ ಬಳಿಕ ನಿದ್ರೆಗೆ ಜಾರಿದ ಹಾಸನ ಸಂಸದ. ಇವತ್ತು ಮತ್ತಷ್ಟು ಚುರುಕುಗೊಳ್ಳಲಿದೆ ಎಸ್ಐಟಿ ವಿಚಾರಣೆ. ಪ್ರಜ್ವಲ್ ಕೇಸ್ನಿಂದ ಇಡೀ ಕುಟುಂಬಕ್ಕೆ ಕಾನೂನು ಸಂಕೋಲೆ. ಕಿಡ್ನಾಪ್ ಕೇಸ್ನಲ್ಲಿ ಭವಾನಿ ಬಂಧನ ಬಹುತೇಕ ನಿಶ್ಚಿತ. ನಿರೀಕ್ಷಣಾ ಬೇಲ್ ಅರ್ಜಿ ವಜಾ. ಅಜ್ಞಾತರಾದ ರೇವಣ್ಣ ಪತ್ನಿ. ಸಂತ್ರಸ್ತೆಯ ಕಿಡ್ನಾಪ್ ಕೇಸ್ನಲ್ಲಿ ಭವಾನಿಗೆ ಎಸ್ಐಟಿ ನೋಟಿಸ್. ಹೊಳೆನರಸೀಪುರದ ಮನೆಯಲ್ಲಿ ಹಾಜರಾಗುವಂತೆ ಸೂಚನೆ. ಅತ್ತ ಮೈಸೂರಿನ ತವರು ಮನೆಯು ಬೀಗ. ಕಾರು ಚಾಲಕನಿಗೂ ಎಸ್ಐಟಿ ಶೋಧ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು. 18 ಬೇರೆ ಖಾತೆಗಳಿಗೆ ರವಾನೆಯಾಗಿತ್ತು ನಿಗಮದ 89.62 ಕೋಟಿ ಹಣ. ಆರ್ಬಿಎಲ್ ಬ್ಯಾಂಕ್ನ ಮಹತ್ವದ ದಾಖಲೆ ನ್ಯೂಸ್ ಫಸ್ಟ್ಗೆ ಲಭ್ಯ. ಪರಿಷತ್ ಚುನಾವಣೆಗೆ ಕಾಂಗ್ರೆಸ್ನ 7 ಅಭ್ಯರ್ಥಿಗಳು ಫೈನಲ್. ಇಂದು ಸಂಜೆಯೊಳಗೆ ಅಭ್ಯರ್ಥಿ ಪಟ್ಟಿ ಘೋಷಣೆ ಸಾಧ್ಯತೆ. ಎಲ್ಲರನ್ನೂ ವಿಶ್ವಾಸಕ್ಕೆ ಪಡೆಯಲು ನಾಳೆ ಸಿಎಲ್ಪಿ ಸಭೆ ಕರೆದ ಸಿಎಂ. ಎಂಎಲ್ಸಿ ಟಿಕೆಟ್ ಸಿಗುವ ಸುಳಿವು ನೀಡಿದ ಸಿಎಂ ಪುತ್ರ. ನಾನು ಎಂಎಲ್ಸಿ ಆಗಿ ಅನುದಾನ ಹಾಕ್ಕೊಡ್ತೀನಿ. ದಕ್ಷಿಣ ಶಿಕ್ಷಕರ ಕ್ಷೇತ್ರದ ತಿ ನರಸೀಪುರದಲ್ಲಿ ಯತೀಂದ್ರ ಹೇಳಿಕೆ. ಶಾಮನೂರು ಶಿವಶಂಕರಪ್ಪ ಆರೋಗ್ಯದಲ್ಲಿ ಏರುಪೇರು. ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಗೆ ಶಾಸಕ ಶಾಮನೂರು ಸ್ಥಳಾಂತರ. ಉಸಿರಾಟದ ತೊಂದರೆ ಹಿನ್ನೆಲೆ ಫೇಸ್ ಮೇಕರ್ ಅಳವಡಿಕೆ. ಕೊಪ್ಪಳದಲ್ಲಿ ಹುಲಿಗೆಮ್ಮಾದೇವಿ ಮಹಾರಥೋತ್ಸವ ಸಂಭ್ರಮ. ಇಂದು ಸಂಜೆ ನಡೆಯಲಿದೆ ಹುಲಿಗೆಮ್ಮಾದೇವಿ ಮಹಾರಥೋತ್ಸವ. ನೆರೆಯ ರಾಜ್ಯಗಳಿಂದಲೂ ಲಕ್ಷಾಂತರ ಭಕ್ತರ ಆಗಮನ. ಅಂತಿಮ ಘಟ್ಟ ತಲುಪಿದ ಲೋಕಸಭಾ ಚುನಾವಣಾ ಕದನ. ಇಂದು 57 ಕ್ಷೇತ್ರಗಳಲ್ಲಿ ಅಂತಿಮ ಹಂತದ ಮತದಾನ. ಅಹಿತಕರ ಘಟನೆ ನಡೆಯದಂತೆ ಮತಗಟ್ಟೆಗಳ ಸುತ್ತ ಬಂದೋಬಸ್ತ್. ಇಂದು ಸಂಜೆ ಬಹಿರಂಗವಾಗಲಿದೆ ಎಕ್ಸಿಟ್ ಪೋಲ್ ಭವಿಷ್ಯ. ಎಕ್ಸಿಟ್ ಪೋಲ್ ಚರ್ಚೆಯನ್ನ ಬಹಿಷ್ಕರಿಸಿದ ಕಾಂಗ್ರೆಸ್. ಕೈ ನಾಯಕರ ನಡೆಗೆ ಬಿಜೆಪಿ ನಾಯಕರಿಗೆ ತಿರುಗೇಟು. ಕನ್ಯಾಕುಮಾರಿಯ ವಿವೇಕಾನಂದ ರಾಕ್ ಸ್ಮಾರಕದಲ್ಲಿ ಮೋದಿ ಧ್ಯಾನ. 45 ಗಂಟೆಗಳ ಪ್ರಧಾನಿ ಧ್ಯಾನ ಇಂದು ಅಂತ್ಯ. ಕನ್ಯಾಕುಮಾರಿಯಿಂದ ನೇರ ದೆಹಲಿಗೆ ತೆರಳುವ ಸಾಧ್ಯತೆ. ಬಿರು ಬಿಸಿಲಿಗೆ ಬೆಂದು ಹೋಗ್ತಾ ಇದೆ ಉತ್ತರ ಭಾರತ. 20 ಜನ ಚುನಾವಣಾ ಸಿಬ್ಬಂದಿ ಸೇರಿ 54 ಜನ ಸಾವು. ಬಿಹಾರದ ಆಸ್ಪತ್ರೆಗಳಲ್ಲಿ ವಿಶೇಷ ಕೂಲಿಂಗ್ ವ್ಯವಸ್ಥೆ. ದೆಹಲಿಯ ರೈಲ್ವೆ ನಿಲ್ದಾಣದ ಸಮೀಪ ಅನುಮಾನಾಸ್ಪದ ವಸ್ತುಗಳು ಪತ್ತೆ. ಸುದ್ದಿ ತಿಳಿತಾ ಇದ್ದ ಹಾಗೆ ಸ್ಥಳಕ್ಕೆ ದೌಡಾಯಿಸಿ ಪೊಲೀಸರ ಪರಿಶೀಲನೆ. ಯಾವುದೇ ಸ್ಫೋಟಕಗಳು ಸಿಕ್ಕಿಲ್ಲ ಎಂದು ಅಧಿಕಾರಿಗಳ ಸ್ಪಷ್ಟನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.